ಏನು ಈ ದಿನ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ.ವೈ. ನಂಜೇಗೌಡರವರ ನೇತೃತ್ವದಲ್ಲಿ ಮತ್ತೆ ಅದೇ ರೀತಿ ಅವರ ಪುತ್ರರಾದಂತಹ ಸುನಿಲ್ ನಂಜೇಗೌಡರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದು ಒಂದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಧಾರ್ಮಿಕವಾದಂತಹ ಕಾರ್ಯಕ್ರಮ. ಇದರಲ್ಲಿ ಏನು ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದು ಹಾಗೂ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶಿವನ ಭಕ್ತಿಯಲ್ಲಿ ಏನು ಜಾಗರಣೆ ಸಮಯ ಇರುತ್ತೆ, ಏನು ಶಿವರಾತ್ರಿ ಹಬ್ಬದ ದಿನ ಆ ಒಂದು ದಿನ ಭಕ್ತಿಗೀತೆಗಳ ಒಂದು ಸಂಗಮ ಏನು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಶಾಸಕರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಈಗ ನಮ್ಮ ಜನ ಏನು ಶಿವರಾತ್ರೋತ್ಸವದ ಒಂದು ಲಾಂಛನವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ನಿಮ್ಮ ಪತ್ರಿಕಾ ಸಭೆಯನ್ನ ಕರೆದಿರುವ ಉದ್ದೇಶ 15ನೇ ತಾರೀಕು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಒಳ್ಳೆಯ ದಿನ, ಮಹಾಶಿವರಾತ್ರಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಆ ಮಹಾಶಿವರಾತ್ರಿನ ಆಚರಣೆ ಮಾಡೋದ್ರ ಜೊತೆಗೆ ಅವತ್ತು ರಾತ್ರಿ ಜಾಗರಣೆ ಮಾಡುವಂತ ಇತಿಹಾಸ ಕೂಡ ಈ ಸಂಪ್ರದಾಯದಲ್ಲಿ ಇದೆ. ಅಂತ ಒಂದು ಮಹಾಶಿವರಾತ್ರಿ ಆಚರಣೆ ಮಾಡುವ ಒಂದು ದಿನ 15 ದಿವಸ ಈ ಕಾರ್ಯಕ್ರಮವನ್ನ ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ಯೂತ್ ಕಾಂಗ್ರೆಸ್ನ ಹುಡುಗರು ಮತ್ತೆ ಮಹಿಳಾ ಕಾಂಗ್ರೆಸ್ಸು ಹಿರಿಯರ ನಮ್ಮ ಪಕ್ಷದ ಹಿರಿಯರ ಮಾರ್ಗದರ್ಶನವನ್ನ ಸಹಕಾರವನ್ನ ತಗೊಂಡು ಮಹಾಶಿವರಾತ್ರಿಯೋತ್ಸವ ಅನ್ನುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮಾಲೂರು ಸ್ಟೇಡಿಯಂ, ಹೋಂಡಾ ಸ್ಟೇಡಿಯಂ ಅಂತ. ಇದು ನನ್ನ ಪ್ರಕಾರ ಸುಮಾರು 4-5 ತಿಂಗಳಿಂದ ಇದು ಪ್ರಿಪೇರ್ ಆಗ್ತಾ ಇದ್ದಾರೆ. ತುಂಬಾ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ತುಂಬಾ ಯಶಸ್ವಿ ಆಗೋದು ಕೂಡ ನನಗೆ ನಂಬಿಕೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಇವರು ಕಷ್ಟಪಟ್ಟದ್ದು ಈ ಕಾರ್ಯಕ್ರಮ ರೂಪುರೇಷೆಗಳನ್ನ ನೋಡಿದಾಗ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಲೂರು ತಾಲೂಕಲ್ಲಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು. ಯಾವತ್ತೂ ನಾವು ನೋಡಿದಂತ ಕಾರ್ಯಕ್ರಮ ಈ ಮಹಾಶಿವರಾತ್ರಿ ಜಾಗರಣೆಯ ಕಾರ್ಯಕ್ರಮವನ್ನ ಮಾಲೂರು ಟೌನ್ ಅಲ್ಲಿ, ಅದು ಹೋಂಡಾ ಸ್ಟೇಡಿಯಂ ಅಲ್ಲಿ, ಮಾಲೂರು ಟೌನ್ ಅಲ್ಲ ಮಾಲೂರು ತಾಲೂಕಿನಾದ್ಯಂತ ಗ್ರಾಮಾಂತರ ಪ್ರದೇಶಗಳಿಂದ ಎಲ್ಲ ಕೂಡ ಇಲ್ಲಿ ಮಾಲೂರಲ್ಲಿ ಸೇರಿ ಜಾಗರಣೆ ಮಾಡುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಜಾಗರಣೆ ಮಾಡಬೇಕಾದ್ರೆ ಅವತ್ತಿನ ರಾತ್ರಿ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಆ ವಿಶೇಷವಾದ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಒಳ್ಳೆ ಗಾಯಕರು ಕೂಡ ಕರೆಸ್ತಾ ಇದ್ದಾರೆ. ರಾಜೇಶ್ ಕೃಷ್ಣನ್ ಒಳ್ಳೆ ಗಾಯಕರು, ಖ್ಯಾತ ಗಾಯಕರು, ಹಿನ್ನೆಲೆ ಖ್ಯಾತ ಗಾಯಕರು ಕೂಡ. ಆ ಜೊತೆಗೆ ಶ್ರೀಮತಿ ಅನನ್ಯ ಭಟ್, ಇವರು ಕೂಡ ಒಳ್ಳೆ ಗಾಯಕರು. ಅದ್ರ ಜೊತೆಗೆ ತುಂಬಾ ಜನ ಇದ್ದಾರೆ. ಕಿರುತೆರೆ ನಟರಿರ್ಬೋದು, ಹಾಸ್ಯ ನಟರಿರ್ಬೋದು, ಆಮೇಲೆ ಹಿನ್ನೆಲೆ ಗಾಯಕರು ಇರ್ಬೋದು, ಆಮೇಲೆ ಗಿಚ್ಚಿ-ಗಿಲ್ಲಿ ಏನೋ ನನಗೆ ಹೇಳೋದು ಬರಲ್ಲ ಇದೆ. ಸುಮಾರು ತಂಡ ಅವತ್ತು ರಾತ್ರಿ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ.
ಅದ್ರ ಜೊತೆಗೆ ಗಂಗಾ ಆರತಿಯಂತೆ ನಾವು ವಿಶೇಷವಾಗಿ ಇಟ್ಕೊಂಡಿದ್ದಾರೆ, ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈಶ್ವರನ ದೇವಸ್ಥಾನವನ್ನ ಕೂಡ ಒಂದು ಸೆಟಪ್ ಮಾಡಿದ್ದಾರೆ ಆ ವೇದಿಕೆಯಲ್ಲಿ. ತುಂಬಾ ವಿಶೇಷವಾಗಿದೆ ಅದು. ಮಾಲೂರಲ್ಲಿ ಫಸ್ಟ್ ಟೈಮ್, ಇಲ್ಲಿವರೆಗೂ ನಾವು ನೋಡಿರಲ್ಲ ಇಂಥ ಒಂದು ಕಾರ್ಯಕ್ರಮನ ನಮ್ಮ ಯುವಕರೆಲ್ಲರೂ ಕೂಡ ಆಯೋಜನೆ ಮಾಡಿದ್ದಾರೆ. ಇದಕ್ಕೆಲ್ಲರೂ ನಮ್ಮ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಇದು ನನ್ನ ಕಾರ್ಯಕ್ರಮ ಅಲ್ಲ, ಇದು ನಂಜೇಗೌಡರು ಮಗ ಮಾಡ್ತಾವ್ರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಇದಕ್ಕೆ ತುಂಬಾ ಜನ ಸಹಕಾರವನ್ನ ಕೊಡ್ತಾ ಇರೋದು ಕೂಡ ನಾನು ಕೇಳಿದ್ದೀನಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡುತ್ತವುದು, ಇದು ಹಾಗು ಹೋಗುಗಳಲ್ಲೂ ಕೂಡ ಭಾಗಿಗಳಾಗ್ತಾ ಇರೋದು ಕೂಡ ನಾನು ಕೇಳಿದ್ದೀನಿ. ನಾನು ಅಂತ ಒಂದು ಕಾರ್ಯಕ್ರಮ ಇದು. ಆದ್ರಿಂದ ನನ್ನ ತಾಲೂಕಿನ ಜನತೆಗೆ ಇಂಥ ಒಂದು ಕಾರ್ಯಕ್ರಮವನ್ನ ತುಂಬಾ ಜವಾಬ್ದಾರಿ ತಗೊಂಡು ನಮ್ಮ ಯುವಕ ಮಿತ್ರರು ಮಾಡ್ತಾ ಇರೋದ್ರಿಂದ ಇದನ್ನ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮನೆಯಲ್ಲಿ ಕುಟುಂಬ ಸಮೇತರಾಗಿ ಈ ಜಾಗರಿನಲ್ಲಿ ಭಾಗವಹಿಸಬೇಕು. ನಾನು ಬರ್ತೀನಿ, ಎಲ್ಲರೂ ಕೂಡ ಬರ್ರಿ. ಇದು ಪಕ್ಷದ ವೇದಿಕೆ ಅಲ್ಲ, ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಹಿಂದೂ ಸಂಪ್ರದಾಯದ ಹಿಂದೂ ಕಾರ್ಯಕ್ರಮ. ಇದು ಧಾರ್ಮಿಕ ಹಬ್ಬ, ಧಾರ್ಮಿಕ ವೇದಿಕೆ. ಇದರಲ್ಲಿ ಪಕ್ಷ ಪಾರ್ಟಿ ಅಲ್ಲ, ನಾವೆಲ್ಲ ಹಿಂದೂಗಳು. ಹಿಂದೂ ಸಂಪ್ರದಾಯ ಪ್ರಕಾರ ಮಾಡುವಂತ ಕಾರ್ಯಕ್ರಮಗಳನ್ನ ತುಂಬಾ ಗೌರವವಾಗಿ ಉದ್ದೇಶ ಬೇರೆ ರೀತಿ ಇಟ್ಕೊಂಡೆ ನಮ್ಮ ಹಿಂದೂ ಸಂಪ್ರದಾಯವನ್ನ ಸಂಸ್ಕೃತಿಯನ್ನ ತೋರಿಸುವಂತಹದ್ದು ಮತ್ತು ಉಳಿಸುವಂತಹದ್ದು, ಅದರ ಭಾಗಿಗಳಾಗುವಂತಹದ್ದು ಈ ಕಾರ್ಯಕ್ರಮ ಉದ್ದೇಶ. ಇದು ಬೇರೆ ರಾಜಕೀಯ ಉದ್ದೇಶ ಅಲ್ಲ. ಬೇರೆಯವರು ಯಾರು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ಬಳಸ್ಕೊಳಕ್ ಹೋಗ್ತಾರೆ. ಇದು ರಾಜಕೀಯ ವೇದಿಕೆ ಅಲ್ಲ. ಅದರಿಂದ ಏನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ, ಅದಕ್ಕೆ ನೀವೆಲ್ಲ ಸಹಕಾರ. ಏನ್ ಸಹಕಾರ ಕೊಡೋದು? ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ಯಾವತ್ತು ಮಾಲೂರು ಇತಿಹಾಸ ನೋಡದೇ ಇರೋಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಮಾಲೂರು ಟೌನ್ ಅಲ್ಲಿ 27 ವಾರ್ಡ್ ಅಲ್ಲಿ ಕೂಡ ಹೆಣ್ಣು ಮಕ್ಕಳು ನಾನು ನೋಡಿದೆ. ನಾನು ಡೆಲ್ಲಿಯಲ್ಲಿದ್ದಾಗ ಕೂಡ ನಾನು ವಾಟ್ಸಪ್ ಎಲ್ಲ ನೋಡ್ತಾ ಇದ್ದೆ, ಚೆಕ್ ಮಾಡ್ತಾರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ. ರಂಗೋಲಿ ಸ್ಪರ್ಧೆಗಳು ಕೂಡ ಅವ್ರವ್ರ ವಾರ್ಡ್ಗಳಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಬಹುಮಾನಗಳು ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಫೈನಲ್ ಬಹುಮಾನ ಕೂಡ ಅವತ್ತು ವೇದಿಕೆ ಮೇಲೆ ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತವರಿಗೆ ಆ ಫೈನಲ್ ಏನು 4 ಬಹುಮಾನಗಳನ್ನ ಕೊಡುವಂತವ್ರು ಕೂಡ ಮಾಡಿದ್ದಾರೆ. ಅದನ್ನು ಫಸ್ಟ್ ಏನು ಫ್ರಿಡ್ಜ್ ಅಂತೆ, ಸೆಕೆಂಡ್ ವಾಷಿಂಗ್ ಮಿಷಿನ್ ಅಂತೆ, ಥರ್ಡ್ ಟಿವಿ ಅಂತೆ, 4 ಗ್ಯಾಸ್ ಸ್ಟವ್, ಇನ್ನು ಉಳಿದವೆಲ್ಲ ಸಮಾಧಾನಕರ ಬಹುಮಾನಗಳು ಕೊಡೋದು ಅಂತೇಳಿ ಕೂಡ ಈಗಾಗಲೆಲ್ಲ ನಮ್ಮ ಯುವಕರೆಲ್ಲ ತೀರ್ಮಾನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಗ್ತದೆ. ಆಮೇಲೆ ಇದು ನಾವೆಲ್ಲರೂ ಕೂಡ ಇಂಥ ಒಂದಲ್ಲ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಪಕ್ಷಾತೀತವಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ನಾವು ಒಟ್ಟಿಗೆ ಜೊತೆಲಿ ಇರ್ಬೇಕಲ್ಲ. ಅದರಿಂದ ಇಂಥ ಒಂದು ಕಾರ್ಯಕ್ರಮ 15ನೇ ತಾರೀಕು ಸಂಜೆ 7 ಗಂಟೆ ಪ್ರಾರಂಭ ಆಗ್ತದೆ. ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿದ್ರೆ 4 ಗಂಟೆ ರಾತ್ರಿವರೆಗೂ ಜಾಗರಣೆ. ಬೆಳಗ್ಗೆ 4 ಗಂಟೆವರೆಗೂ ಕೂಡ 7 ಗಂಟೆಗೆ ಪ್ರಾರಂಭ ಆದಂತಹದ್ದು. ಬೆಳಗ್ಗೆ 4 ಗಂಟೆವರೆಗೂ ಕೂಡ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಮಹಾಶಿವರಾತ್ರಿ ಉತ್ಸವ, ಅದ್ರ ಜೊತೆಗೆ ಒಳ್ಳೆ ತಂಡಗಳನ್ನ ಕರೆಸಿ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಅವತ್ತೇ ವಿಶೇಷ ಅಂದ್ರೆ ಇಂಡಿಯಾ ಮ್ಯಾಚ್ ಕೂಡ ಇದೆ. ದಯವಿಟ್ಟು ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಏನು ನಮ್ಮ ಕಾರ್ಯಕ್ರಮ ಇದಿದೆ, ಏನು ಮಹಾಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ ಇವತ್ತು ಮಾಲೂರು ಸ್ಟೇಡಿಯಂ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಮತ್ತೆ ನಾವು ಕ್ರಿಕೆಟ್ ನೋಡ್ಬೇಕು ಅಂತ ಯಾರೋ ಮನೇಲಿ ಇರಬಾರ್ದು. ಕ್ರಿಕೆಟ್ ನೋಡೋದು ಕೂಡ ಇಲ್ಲೇ ಸ್ಟೇಡಿಯಂ ಅಲ್ಲೇ ದೊಡ್ಡ LED
2 ಸ್ಕ್ರೀನ್ ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ವರ್ಲ್ಡ್ ಕಪ್ ಅದೇ ರೀತಿ ಮಾಡಿದ್ರು, RCB ವರ್ಲ್ಡ್ ಕಪ್, IPL ವರ್ಲ್ಡ್ ಕಪ್, ನಮ್ಮ ಫೈನಲ್ ಮ್ಯಾಚ್ ಸ್ಟೇಡಿಯಂ ಅಲ್ಲಿ ಇದೇ ರೀತಿ ಮಾಡಿದ್ರು. ಅದೇ ರೀತಿ ನನ್ನ ಪ್ರಕಾರ 10-10ವರೆಗೆ ಮುಗ್ದೋಗ್ಬಿಡ್ತದೆ ಅದು. ಅದಕ್ಕೆ ಯಾರನ್ನ ಕ್ರಿಕೆಟ್ ಅಭಿಮಾನಿಗಳಿದ್ರು ಕೂಡ ನೀವು ಮನೆಯಲ್ಲಿ ಇರ್ಬೇಡ್ರಿ, ಇಲ್ಲಿ ಇನ್ನೂ ಚೆನ್ನಾಗಿರ್ತದೆ. ಒಂದು ಕಡೆ ಮನೋರಂಜನೆ ಕಾರ್ಯಕ್ರಮ, ಒಂದು ಕಡೆ ಸ್ಕ್ರೀನ್, ದೊಡ್ಡ ಸ್ಕ್ರೀನ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೂಡ ವೀಕ್ಷಣೆ ಮಾಡಕ್ಕೆ ಅವಕಾಶ ಇರ್ತದೆ. ಅದ್ರ ಜೊತೆಗೆ ಇನ್ನು ಅವತ್ತು ಜಾಗರಣೆ ಮಾಡಂತ ಟೈಮ್ ಏನಿರ್ತದೆ, ಆ ಟೈಮಲ್ಲಿ ಸುಮಾರು ಜನ ನಮ್ಮ ಮುಖಂಡರುಗಳು ಅಲ್ಲಿ ಒಂದು ಸ್ಟಾಲ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಒಬ್ರು ಸ್ವೀಟ್ ಕೊಡೋದು, ಏನೋ ಉಂಡೆ, ರವೆ ಉಂಡೆ ಕೊಡಂತವ್ರು, ಟೀ ಕೊಡೋದು, ಕಾಫಿ ಕೊಡಂತವ್ರು, ಈ ತರ ನೀರು ಬಾಟ್ಲ್ ಕೊಡಂತವ್ರು, ಇವೆಲ್ಲ ಉಚಿತ ಫ್ರೀ ಆಗಿ ಆ ಸ್ಟೇಡಿಯಂ ಅಲ್ಲಿ ಪೂರ್ತಿ ಅವರೇ ಸ್ಟಾಲ್ ಹಾಕೊಂಡು ನಮ್ಮ ಹುಡುಗರು ಎಷ್ಟೇ ಸಾವಿರಾರು ಜನ ಸೇರಿದ್ರು ಕೂಡ ಅದು ಕೂಡ ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಅದು ಕೂಡ ಅವಕಾಶ ಮಾಡ್ಕೊಂಡಿದ್ದಾರೆ. ಅವತ್ತು ರಾತ್ರಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ. ಅದರಿಂದ ನೀವೆಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ, ವಿಶೇಷವಾಗಿ ಮಾಲೂರು ಟೌನ್, ನೀವೆಲ್ಲರೂ ಕೂಡ ಈ ಮಹಾಶಿವರಾತ್ರಿಯ ಜಾಗರಣೆ ಕಾರ್ಯಕ್ರಮ, ವಿಶೇಷವಾದ ಒಂದು ಕಾರ್ಯಕ್ರಮ ಮಾಲೂರಿನಲ್ಲಿ ಫಸ್ಟ್ ಟೈಮ್ ಆಯೋಜನೆ ಮಾಡುವಂಥದ್ದು, ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ನಾನು ಪತ್ರಿಕಾ ಮುಖಾಂತರ ನಿಮ್ಮನ್ನೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ.